ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ತೋಟದ ಮನೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಕಡಪಲಕೆರೆ ಗ್ರಾಮ. ಕರೋನಾ ಟೈಮಲ್ಲಿ ಮೊದಲು ಕಾಂಪೌಂಡ್ ಹಾಕಿ ಆಮೇಲೆ ಬೋರ್ ಹಾಕ್ಸಿದ್ದೀವಿ. ಗಂಗಮ್ಮ ಸಿಕ್ಕಿದ್ರು. ಅದು ನಮ್ಮ ಆಂಜನೇಯ ಸ್ವಾಮಿ ಮೇಲೆ ನಮಗಿರೋ ನಂಬಿಕೆ, ನಮಗೆ ಸಿಕ್ಕೇ ಸಿಗತ್ತೆ ಅಂತ. ಗಂಗಮ್ಮ ಸಿಕ್ಕಿದ ಮೇಲೆ ಎಲ್ಲ ಗಿಡಗಳು ಹಾಕ್ಕೊಂಡು ನಮ್ಮ ಕೈಯಲ್ಲಾದಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ಬೆಂಗಳೂರಲ್ಲಿ ಇರ್ತೀವಿ, ಇಲ್ಲಿನ ಮಳೆಯ ಒಬ್ಬರು ಇರ್ತಾರೆ, ಅವ್ರು ನೋಡೋದ್ರಿಂದ ಇಷ್ಟು ಮಾತ್ರ ವೃತ್ತಿಯಾಗಿದೆ. ಸ್ನೇಹಿತರೆ, ಇದೇ ನಮ್ಮ ತೋಟದ ಮನೆ. ಇಲ್ಲಿ ನಮ್ಮ ಹಳೆಯ ಒಬ್ಬ ಹುಡುಗ ಇರ್ತಾನೆ. ನೈಟು ರಾತ್ರಿಯಲ್ಲಿ ಇಲ್ಲೇ ಇರ್ತಾರೆ. ಇಲ್ಲೊಂದು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ, ಬಿಸಿಲು ಜಾಸ್ತಿ ಇದ್ದಾಗ ನಿಲ್ಸೋಕ್ಕೋಸ್ಕರ. ಆಮೇಲೆ ನಮ್ಮ ತೋಟದಲ್ಲೇ 2 ನಾಯಿ ಇದೆ, ಒಂದು ಚಿಕ್ಕದು ಒಂದು ದೊಡ್ಡದು. ಈ ಚಿಕ್ಕ ನಾಯಿ ಬಂದು ಅವರ ಅಮ್ಮ ಬಂದು ಬೇಟೆ ನಾಯಿ. ಅದು ಸಖತ್ತು ಚೂಟಿ. ಅದು ನೈಟೆಲ್ಲ ಇದ್ದಿರುತ್ತೆ, ಒಂಚೂರು ಸೌಂಡ್ ಬಂದ ಕೂಡಲೇ ಬಗಳ್ತಾ ಇರುತ್ತೆ. ನೈಟಲ್ಲಿ ಬೆಳಗೋದು ಕಟ್ಟಾಕಿರ್ತೀವಿ, ನೈಟ್ ಬಿಟ್ಬಿಡ್ತೀವಿ. ಸ್ನೇಹಿತರೆ, ನಮ್ದು ಇನ್ನೊಂದು ನಾಯಿ ಟೈಸನ್ ಅಂತ, ದೊಡ್ಡ ನಾಯಿ. ಅದು ಚಿಕ್ಕದು ಬಂದು ರಾಣಿ ಅಂತ. ಇದು ಟೈಸನ್ ಅಂತ. ಒಂದು ಹಸು ಸಾಕಬೇಕಂತ ತುಂಬ ಆಸೆ ಇತ್ತು, ಬಟ್ ಅದು ನೋಡ್ಕೊಳ್ಳೋಕ್ಕೆ ಜನ ಬೇಕು. ತಂದು ಒಂದಲ್ಲಿ ಇಟ್ಬಿಟ್ರೆ ಕಷ್ಟ ಇರುತ್ತೆ. ಆ್ಯಕ್ಚುಲಿ ಹಸು ಇದ್ದರೆ ನಮಗೆ ಜೀವಾಮೃತಕ್ಕೆ, ನಾವು ಪ್ರಕೃತಿ ವ್ಯವಸಾಯ ಮಾಡೋದರಿಂದ ಜೀವಾಮೃತಕ್ಕೆ ಅನುಕೂಲ ಆಗುತ್ತೆ. ಗಂಜಲು ಆಮೇಲೆ ಸಗಣಿಯಿಂದ ನಮ್ಗೆ ತುಂಬ ಉಪಕಾರ ಆಗುತ್ತೆ. ಬಟ್ ನೋಡ್ಕೊಳ್ಳೋಕೆ ಯಾರಿಲ್ಲ ಅಂದ್ಬಿಟ್ಟು ಅವನಿರೋದೊಬ್ಬನೇ, ಅವನೊಬ್ಬನ ಕೈಯಲ್ಲಿ ಆಗಲ್ಲ, ಹಾಗಾಗಿ ತೊಗೊಂಬಂದಿಲ್ಲ. ಸಾರ್ವೆ ಮರಗಳು ಆಮೇಲೆ ತೆಂಗಿನ ಮರ ಎಲ್ಲ ಇದೊಂದು ಪಾರ್ಟು ಗಂಗಮ್ಮ. ಈ ಥರ ಇಲ್ಲಿ ನಮ್ಮ ತೋಟದಲ್ಲಿ ಹೆಬ್ಬೇವು, ಹಾಗಣಿ, ಸಿಲ್ವರು, ತೆಂಗಿನ ಮರಗಳೈತೆ, ಸ್ವಲ್ಪ ಶ್ರೀಗಂಧ ಗಿಡಗಳು ಐತೆ. ಇಲ್ಲಿ ಶ್ರೀ ಬಿಡಿಗ್ಲಗುಂಡ ಆಂಜನೇಯ ಸ್ವಾಮಿ ಫೋಟೋ ಇಟ್ಕೊಂಡಿದ್ದೀವಿ. ನಮ್ಮೂರಲ್ಲಿ ದೇವರು ಫೇಮಸ್ಸು. ಅವ್ರಿಗೆ ಏನೇ ಹರಕೆ ಇಟ್ಕೊಂಡ್ರು ಎಲ್ಲ ನೆರವೇರಿಸ್ತಾರೆ ಅವರು. ಅವ್ರಿಗೆ ಇಲ್ಲೊಂದು ಚಿಕ್ಕದಾಗಿ ದೇವಸ್ಥಾನ ಥರ ಮಾಡ್ಕೊಂಡಿದ್ವಿ. ಇದು ನಮ್ಮ ಕೃಷಿ ಹೊಂಡ. ಬೋರಿಂದ ನೈಟೆಲ್ಲ ನೀರು ಅಲ್ಲಿ ಹೊಡ್ಕೊತೀವಿ, ಹಗಲೊತ್ತಿನಲ್ಲಿ ಇಲ್ಲಿ ಬಿಟ್ಕೊತೀವಿ ಎಲ್ಲ ಗಿಡಕ್ಕೆ. ಇದು ಸುಭಾಷ್ ಪಾಲೇಕರ್ ಅವರ ಮಾಡೆಲ್. ಇದು 48x48 5 ಲೇಯರ್ ಮಾಡಲ್ಲು. ಈ 5 ಲೇಯರ್ ಮಾಡಲ್ ಒಳಗಡೆ ಎಲ್ಲ ಹೋಗಿ ತೋರಿಸ್ಬೇಕಾದ್ರೆ ಮಿನಿಮಮ್ ಒಂದು 20 ನಿಮಿಷ ಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಒಂದ್ಸಲ ಆ ವಿಡಿಯೋ ಮಾಡಿ ಹಾಕ್ತೀನಿ. ಪ್ರಕೃತಿ ವ್ಯವಸಾಯಕ್ಕೆ 5 ಲೇಯರ್ ಮಾಡಲು ತುಂಬ ಚಿಕ್ಕ ಜಾಗದಲ್ಲೇ ಜಾಸ್ತಿ ಗಿಡಗಳನ್ನ ಒದಗಿಸ್ಬೋದು. ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ತವೆ. ನಮಗೆ ಎಲ್ಲಿರ್ಬೇಕಂದ್ರೆ ಅವ್ರ ತೋಟಕ್ಕೆ ಇವ್ರ ತೋಟಕ್ಕೆ ಹೋಗ್ತಾಯಿದ್ರೆ, ಈಗ ನಮ್ಮ ತೋಟದಲ್ಲೇ ಬಂತು. ಅದೊಂದು ಖುಷಿ, ನಮ್ಮ ತೋಟದಲ್ಲಿ ನಾವೇ ಕುಡಿಯೋದು. ಈಗ ನಾಯನ್ ಬಿಟ್ಬಿಡು, ಎಲ್ಲೂ ಹೋಗಲ್ಲ, ಎಲ್ಲೇ ಇರುತ್ತೆ. ಸುಮ್ಮನೆ ಹೌದು, ಹೊರಗಡೆ ಹೋಗ್ಬೇಕಾದ್ರೆ ಕಟ್ಟಕ್ಕೆ ಹೋಗ್ಬೇಕು. ಪಪ್ಪಾಯ ಒಂದೇ ಹಣ್ಣಾಗಿರೋದು. ಸುಮಾರು ಬಂದೈತಲ್ಲ, ಸುಮಾರು ಐತೆ. ಇನ್ನೆರಡು ದಿವ್ಸಕ್ಕೆ ಆಗತ್ತಾ? ಇದೈತಂದ್ರ ಇವ್ರೊಂದು ಐತಂದ್ರ ಇದ್ರ ಇದೆ. ಸ್ನೇಹಿತರೆ, ಒಂದು ನವಿಲು ಓಡಾಯಿತು, ತೆಗಿಯೋಕ್ಕಾಗಿಲ್ಲ. ವಿಡಿಯೋ ಆನಲ್ಲಿ ಇರಲಿಲ್ಲ, ಹಾಗಾಗಿ ಹಾರ್ಕೊಂಡೋಯ್ತು. ಅಷ್ಟು ದೂರ ಹಾರೋದು ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು. ಇಲ್ಲಿಂದ ಒಂದು 500 ಮೀಟ್ರ್ ಕಂಟಿನ್ಯೂಸ್ ಆಗಿ ಹಾರ್ಕೊಂಡೋಗಿದೆ. ಸ್ನೇಹಿತರೆ, ಇದು ಫಸ್ಟು ಫುಲ್ ಡ್ರೈ ಲ್ಯಾಂಡ್ ಇತ್ತು. ಕರೋನಾ ಟೈಮಲ್ಲಿ
ಊರಲ್ಲಿ ಏನಾದರೂ ಮಾಡಬೇಕು ಅನ್ನಿಸ್ತು. ಆವಾಗ ಕಾಂಪೌಂಡ್ ಹಾಕಿ ಬೋರ್ ಹಾಕಿಸಿ ಫಸ್ಟು ಇದು ಮಿಯಾವಾಕಿ ಫಾರೆಸ್ಟ್ ಅಂತ 3x ಸ್ಪೀಡಲ್ಲಿ ಬೆಳೆಯುತ್ತೆ ಗಿಡಗಳು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬಲ್ಲಿ ನೀವು ಮಿಯಾವಾಕಿ ಫಾರೆಸ್ಟ್ ಅಂತ ಹೊಡೆದ್ರೆ ಬರುತ್ತೆ. ಆ ಮೆಥಡಲ್ಲಿ ಮಾಡಿದರೆ ಗಿಡಗಳು ತುಂಬ ಬೇಗನೆ ದೊಡ್ಡವಾಗ್ತವೆ. ಫಸ್ಟ್ ಇದು ಮಾಡಿದ್ದು ನೋಡಿ, ಹೆಬ್ಬೇವು ಎಷ್ಟು ಹೈಟ್ ಹೋಗಿದೆ. ಬೇರೆ ಕಡೆ ಹೆಬ್ಬೇವಿಗೂ ಇಲ್ಲಿಗೂ ಮಿಯಾವಾಕಿ ಫಾರೆಸ್ಟ್ ಹೆಬ್ಬೇವಿಗೂ ಭಾಳ ಡಿಫ್ರೆನ್ಸ್ ಇದೆ. ಗಿಡಗಳು ಅಷ್ಟೇ, ಬಿದಿರು ಅವು ಸುಮಾರು ಗಿಡಗಳೈತೆ ಅದರಲ್ಲಿ. ಬಟ್ ಅದು ನಮಗೋಸ್ಕರ ಅಲ್ಲ, ಬಯೋಡೈವರ್ಸಿಟಿಗೋಸ್ಕರ. ಬಯೋಡೈವರ್ಸಿಟಿ ಜೀವವೈವಿಧ್ಯ ಅಂತಾರಲ್ವ, ಅದಕ್ಕೋಸ್ಕರ ಮಾಡಿರೋದು. ಎಲ್ಲ ಪ್ರಾಣಿಗೋಸ್ಕರ, ನಮಗೋಸ್ಕರ ಅಲ್ಲ. ಅದರಲ್ಲೇ ನವಿಲು ಇತ್ತು, ನವಿಲಿರುತ್ತೆ, ಹಾವುಗಳಿರುತ್ತೆ, ಅದೇ ಬಯೋಡೈವರ್ಸಿಟಿ. ಆ ನವಿಲೆ ಹಾರ್ಕೊಂಡು ಹೋಗಿರೋದು ಇವಾಗ. ಇಲ್ಲಿಂದ ನೋಡಿ ಕಾಗೆಗಳು ಐತೆ, ಒಳಗಡೆ ಏನೇನೋ ಗೊತ್ತಿಲ್ಲ. ಆವಾಗೆ ಭೂತಾಯಿ ಸುರಕ್ಷಿತವಾಗಿರ್ತಾಳೆ. ಅವೆಲ್ಲದನ್ನು ಯೂರಿಯಾ ಕೆಮಿಕಲ್ಸ್ ಬಳಸ್ಕೊಂಡು ಹೋಗ್ತಾಯಿದ್ರೆ ಯಾವುದೂ ಉಳಿಯಲ್ಲ. ಎರೆಹುಳುಗಳೆಲ್ಲ ಸತ್ತೋಗ್ತವೆ ಭೂಮಿ ಒಳಗಡೆ. ಅದಕ್ಕೆ ಜೀವಾಮೃತ ಕೊಡೋದು ನಾವು ಅಷ್ಟೇ. ಯಾವ ಪೆಸ್ಟಿಸೈಡ್ಸ್ ಹೊಡೆಯಲ್ಲ. ಇರುತ್ತೆ, ಹೋಗುತ್ತೆ, ಬರುತ್ತೆ. ಕೊನೆಗೆ ಭೂಮಿ ಸಮೃದ್ಧವಾಗಿರುತ್ತೆ. ಇದು ಬೇಟೆ ನಾಯಿ. ಇದು ಅವರಮ್ಮ ಬೇಟೆ ನಾಯಿ, ಅರ್ಕಾತಂಪಲ್ಲಿ ಅಂತ ಪಕ್ಕದಲ್ಲಿ ಐತೆ, ಅಲ್ಲಿಂದ ತಂದಿರೋದು. ಹಾಂ, ಇದೇ ನಮ್ಮ ಶೆಡ್ಡು, ಮನೆ ಎಲ್ಲ ಸ್ಟಾರ್ಟರ್ಗಳು, ಅಡುಗೆ. ಇದೊಂದು ಬೆಡ್ರೂಮು, ಇಲ್ಲೆಲ್ಲ ಟೂಲ್ಸ್ ಐತೆ, ಬುಷ್ ಕಟ್ಟರು ಎಲ್ಲ ಇದೆ. ಹಾಗೆ ನಾವು ಎಲ್ಲಿದ್ರೂ ನಮ್ಮ ಕಾರ್ಗಳ ಮೇಲೆ, ನಮ್ಮ ಮನೆಗಳಲ್ಲಿ ಆಂಜನೇಯ ಇದ್ದೇ ಇರಬೇಕು. ಇದು ಜೀವಾಮೃತ ಕಳಿಸಿಟ್ಟಿದ್ದಾರೆ, ವಾರಕ್ಕೊಮ್ಮೆ ಕೊಡ್ತೀವಿ ಗಿಡಗಳಿಗೆ. ಇಲ್ಲೊಂದು ವಾಶ್ರೂಮ್ ಇದೆ ಆ ಹುಡುಗನಿಗೋಸ್ಕರ. ರೂಮಲ್ಲೂ ಅಟ್ಯಾಚ್ ಒಂದು ಐತೆ ಅಲ್ಲಿ. ನಮ್ಮದು ಬಾರ್ಡರ್ ಆಗಿರೋದ್ರಿಂದ ಕನ್ನಡ ತೆಲುಗು ಎರಡೂ ಮಾತಾಡ್ತೀವಿ ನಾವು. ಪಾವಗಡ ಇದೆ, ಇನ್ನೊಂದು ರೂಮ್ ಮೇಲ್ಗಡೆ. ಅದು ಕಾಮನಕೊಂಡ ಬೆಟ್ಟ ಅಂತ. ಒಂದು ಸತಿ ಟ್ರೆಕ್ಕಿಂಗ್ ಹೋಗಿದ್ರಿ ಅಲ್ಲಿ, ನಮ್ಮೂರಿಗೆ ಹತ್ರ ಕಾಮನ ಬೆಟ್ಟ ಅಂತ. ದೇವಸ್ಥಾನ ಚೆನ್ನಾಗೈತೆ ಮೇಲ್ಗಡೆ.